ನಿನ್ನೆ ಈ ವಿಷಯನ ಹೇಳ್ಬೋದಾಗಿತ್ತಲ್ವೇನ್ರಿ? ನಿಮಗೆ ಹೇಳ್ದೇನೆ ನಾನೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅನ್ಕೊಂಡೆ ರೀ. ಇವಾಗ ನೋಡಿದ್ರೆ ಪೂಜೆಗೆ ಟೈಮ್ ಆಗ್ತಿದೆ. ಪುರೋಹಿತರು ಬಂದ್ರೆ ಪೂಜೆಗೆ ಒಡವೆ ಇಡಿ ಅಂತಾರೆ. ಇಲ್ಲದೆ ಇರೋ ಒಡವೆನ ಹೇಗ್ರಿ ಇಡೋದು? ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಒಡವೆ ಕದ್ದಿರೋನು ಅದನ್ನು ಎಲ್ಲಾದ್ರೂ ಒಂದು ಕಡೆ ಮಾರಲೇಬೇಕು. ನಾನು ಒಡವೆ ಶಾಪ್ಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಹಲೋ, ಇಸ್ ದಿಸ್ ಮಂಗಲ್ ಜ್ಯುವೆಲರ್ಸ್? ಎಸ್, ಹೇಳಿ. ನಿಮ್ಮ ಶಾಪ್ಗೆ ಯಾರಾದರೂ ಒಡವೆ ಮಾರಕ್ಕೆ ಬಂದಿದ್ರಾ? ಯಾರೂ ಬಂದಿಲ್ಲ ಸರ್. ಓಕೆ, ಬಂದಿಲ್ಲ. ಇದನ್ನ ಮಾರಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಸಿಗುತ್ತೆ. ನನ್ನ ಪಾಕೆಟ್ ಮನಿಗೆ, ಪಾರ್ಟಿಗಳಿಗೆ ಪ್ರಾಬ್ಲಮ್ಮೇ ಇರಲ್ಲ. ಯಾರು ನೋಡ್ದಿರೋ ಟೈಮಲ್ಲಿ ಹೊರಗೆ ಹೋಗಿ ಇದನ್ನ ಮಾರ್ಬಿಡ್ಬೇಕು. ಅಯ್ಯಯ್ಯೋ, ಯಾಕ್ರಿ ನೀವು ಬೆವರ್ತಿದ್ದೀರಾ? ಏನು ಓವರ್ ಆಕ್ಟಿಂಗ್ ಮಾಡ್ತಿದ್ಯಲ್ಲ? ಬೆವರು ಒರೆಸೋದ್ ಕೂಡ ತಪ್ಪೇನಾ? ನೀನ್ ಸೇವೆ ಮಾಡ್ತಿರೋದು ಏನೋ ಹೊಸದಾಗಿದೆ. ನಾನ್ ನಿಮ್ಗೆ ಸೇವೆ ಮಾಡ್ಬೇಕು ಅಂತಲೇ ಅನ್ಕೊಂಡಿದ್ದೆ. ಆದ್ರೆ ಬಸ್ರಿ ಅಲ್ವಾ, ಅದಕ್ಕೆ ಅತ್ತೆನೆ ಬೇಡ ಅಂದ್ರು. ಈಗ ನಿನಗೆ ಇನ್ನೊಬ್ರು ಸೇವೆ ಮಾಡ್ಬೇಕು, ನೀನ್ಯಾಕೆ ಎಲ್ರಿಗೂ ಸೇವೆ ಮಾಡ್ತಿದ್ಯಾ? ಭಾವ, ಪುರೋಹಿತ್ರು ಯಾವಾಗ ಬರ್ತಾರೆ? ಫೋನ್ ಮಾಡಿದ್ದೆ ಹರಿಕಾ, ಅವ್ರಿಗೆ ಮೈ ಹುಷಾರಿಲ್ವಂತೆ. ಅವ್ರ ಮಗನ ಕಳಿಸ್ಕೊಡ್ತೀನಿ ಅಂದ್ರು. ಪುರೋಹಿತರು ಬರೋದ್ರೊಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ಬಿಡಿ. ಹೌದು ಅತ್ತೆ. ವಸು ಅಕ್ಕ ಬೇಗ ರೆಡಿ ಆಗ್ಬೇಕು. ಪೂಜೆಗೆ ಎಲ್ಲ ಇಡ್ಬೇಕು. ಒಡವೆ ಕೂಡ ಇಡ್ಬೇಕಲ್ವಾ? ಪೂಜೆಗೆ ಒಡವೆನೇ ಮುಖ್ಯ, ಅದನ್ನ ತಪ್ಪದೇ ಇಡ್ಬೇಕು. ದೇವ್ರೆ, ಆ ಒಡವೆ ಬೇಗ ಸಿಗೋ ಹಾಗೆ ಮಾಡಪ್ಪ. ನಮಸ್ತೆ ಅಂಕಲ್. ನಮಸ್ತೆ ಕಣಪ್ಪ. ನೀವು ಯಾರಪ್ಪ? ನಮ್ಮ ಅಮ್ಮಂಗೆ ಹೆಲ್ತ್ ಸರಿ ಇಲ್ಲ ಅಂಕಲ್. ಹಾಸ್ಪಿಟ್ಲಿಗೆ ಇವಾಗೇ ಕರ್ಕೊಂಡು ಹೋಗ್ಬೇಕು. ಈ ನೆಕ್ಲೆಸ್ ತಗೊಂಡು ದುಡ್ಡು ಕೊಡ್ತೀರಾ? ಇದು ಅಭಿ ಅವ್ರದ್ದು ನೆಕ್ಲೆಸ್ದು ತರ ಇದೆಯಲ್ಲ. ಆಗ್ಲೇ ಅಭಿ ಅವರು ಫೋನ್ಗೆ ಮಾಡಿ ಒಡವೆ ಮಾರಕ್ಕೆ ಯಾರಾದ್ರೂ ಬಂದಿದ್ರಾ ಅಂತ ಕೇಳಿದ್ರು. ಆ ಮನೆ ನೆಕ್ಲೆಸ್ಸು ಈ ಹುಡುಗಂದು ಕೈಗೆ ಹೇಗೆ ಬಂತು? ನೀನು ಸ್ವಲ್ಪ ಹೊತ್ತು ಇಲ್ಲೇ ಇರಪ್ಪ, ನಮ್ದು ದುಡ್ಡು ತಗೊಂಡು ಬರ್ತಾರೆ. ಹೇಳಿ ಸೇಟು ಅವರೇ. ಅಭಿ ಅವರೇ, ಒಡವೆ ಮಾರೋದಕ್ಕೆ ಯಾರಾದರೂ ಬಂದಿದ್ರಾ ಅಂತ ನಮಗೆ ಫೋನು ಮಾಡಿ ಕೇಳಿದ್ರಲ್ಲ. ಒಬ್ಬ ಚಿಕ್ಕ ಹುಡುಗ ಬಂದಿದ್ದಾನೆ. ಚಿಕ್ಕ ಹುಡುಗನ? ಯಾರು? ಯಾರೋ ಗೊತ್ತಿಲ್ಲ ಸರ್. ಅವರು ತಾಯಿಗೆ ಆರೋಗ್ಯ ಚೆನ್ನಾಗಿಲ್ವಂತೆ. ದುಡ್ಡಿಗೋಸ್ಕರ ಒಂದು ನೆಕ್ಲೆಸ್ ಅನ್ನ ತಗೊಂಡು ಬಂದಿದ್ದಾನೆ. ಅದು ನಿಮ್ ನೆಕ್ಲೆಸ್ಸು ಅಂತ ನನಗೆ ಅನುಮಾನ ಇದೆ. ಆ ಹುಡುಗನ ಹತ್ರ ನೀವು ಮಾತಾಡ್ತಾ ಇರಿ, ನಾನೀಗಲೇ ಬಂದ್ಬಿಡ್ತೀನಿ. ಏನ್ರಿ ಆಯ್ತು? ಒಡವೆ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಯಾರೋ ಹುಡುಗ ಸೇಟುಗೆ ನಮ್ಮ ನೆಕ್ಲೆಸ್ ಮಾರಕ್ಕೆ ಹೋಗಿದ್ದಾನಂತೆ. ನಾನು ಹೋಗಿ ಹುಡುಗ ಯಾರು ಅಂತ ತಿಳ್ಕೊಳ್ತೀನಿ. ಒಂದೇ ನೆಕ್ಲೆಸ್ ಮಾರ್ತಿದ್ದಾನಾ? ಆ ಒಂದನ್ನ ಹಿಡ್ಕೊಂಡ್ರೆ ಉಳಿದಿರೋದು ಸಿಕ್ಕತ್ತೆ. ಏನಂದ್ರೆ ನಾನು ಬರ್ತೀನಿ ರೀ. ಬೇಡ ರೀ, ಇಬ್ರು ಹೋದ್ರೆ ಅಮ್ಮನಿಗೆ ಡೌಟ್ ಬರುತ್ತೆ. ನಾನು ಹೋಗಿ ಆ ಎಲ್ಲ ಒಡನೂ ತೊಗೊಂಡು ಬರ್ತೀನಿ. ಓಕೆ, ನೀವು ಮಾತ್ರ ಮನೇಲೇ ಇದ್ದು ಮ್ಯಾನೇಜ್ ಮಾಡಿ. ಎಷ್ಟೊಂದು ದುಡ್ಡು, ಒಂದು ತಿಂಗಳು ಪೂರ್ತಿ ಪಾಕೆಟ್ ಮನಿಗೆ ಪ್ರಾಬ್ಲಮೇ ಇರಲ್ಲ. ಬೇಗ ದುಡ್ಡು ಕೊಡಿ ಅಂಕಲ್, ನಮ್ಮ ಅಮ್ಮಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಲೆಕ್ಕ ಮಾಡ್ತಾ ಇದ್ದೀನಲ್ಲಪ್ಪ, ಕೊಡ್ತೀನಿ ಇರು.
ಅಭಿ ಸರ್ ಯಾಕಿನ್ನೂ ಬಂದಿಲ್ವಲ್ಲ? ಮಾವ ಅದು ಸರ್ ತಗೊಳ್ಳಿ, ಈ ಹುಡುಗ ತಂದಿದ್ದು ನೆಕ್ಲೆಸ್ಸು. ಈ ನೆಕ್ಲೆಸ್ ನನಗೆಲ್ಲೋ ಸಿಕ್ತು ಕಿಟ್ಟು? ಅದು ಮಾವ, ಹೇಳೋ, ಇದನ್ನ ಎಲ್ಲಿಂದ ತಗೊಂಬಂದೆ? ಅದು ಮಾವ ಯಾರು ಕೊಟ್ರೆ ಹೇಳು. ಸುಮಂಗಲಿ ಅಜ್ಜಿ ಕೊಟ್ಟಿದ್ದು. ಅಜ್ಜಿ ಕೊಟ್ರಾ? ಹೌದು ಮಾವ. ನಿಜ ಹೇಳು. ನಿಜ ಮಾವ, ಸುಮಜ್ಜಿ ಮೇಲೆ ಆಣೆ ಮಾವ. ಸರಿ, ನೀನು ಕಾರಲ್ಲಿ ಕುತ್ಕೋ. ಮಾವ, ಈ ವಿಷಯ ಅಮ್ಮಂಗೆ ಹೇಳ್ಬೇಡಿ, ನನ್ಗೆ ಹೊಡಿತಾಳೆ. ಸರಿ, ಹೋಗಿ ಕುತ್ಕೋ. ಥ್ಯಾಂಕ್ ಯು ಸರ್ಜಿ. ರಾಮ್ ರಾಮ್ ಅಭಿ ಸರ್. ಈ ಹುಡುಗ ನಿಮ್ಗೆ ಗೊತ್ತಾ ಸರ್? ಗೊತ್ತು. ಚಿಕ್ಕದ್ರಲ್ಲೇ ದೊಡ್ಡ ದೊಡ್ಡ ಸುಳ್ಳು ಹೇಳ್ತಾ ಇದ್ದಾನೆ ಸರ್. ದೊಡ್ಡವರೇ ಚಿಕ್ಕ ಮಕ್ಕಳ ಹತ್ರ ದೊಡ್ಡ ದೊಡ್ಡ ತಪ್ಪು ಮಾಡಿಸ್ತಾ ಇದ್ದಾರೆ. ಅವ್ರ ವಿಷಯ ನಾನು ನೋಡ್ಕೊಳ್ತೀನಿ. ರಾಮ್ ರಾಮ್ ಸರ್. ಅಭಿಗೆ ವಿಷಯ ಹೇಳಿದ್ಯಲ್ಲ ವಸು, ಅವ್ ನೋಡ್ಕೋತಾನೆ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಪುರೋಹಿತರು ಬರೋದ್ರೊಳಗೆ ಒಡವೆನ ಇಲ್ಲಿಡ್ಬೇಕಕ್ಕ. ಆ ಶಿವನ್ ದಯೆಯಿಂದ ಎಲ್ಲ ಒಳ್ಳೇದೇ ಆಗುತ್ತೆ. ಪುರೋಹಿತರು ಯಾಕೋ ಇನ್ನೂ ಬಂದಿಲ್ಲ? ಫೋನ್ ಮಾಡಿದ್ನಮ್ಮ, ಬರ್ತಿದ್ದೀನಿ ಅಂದ್ರು. ಅಲ್ಲಿ ನೋಡಿ, ಮುತ್ತೈದೆಯರು ಬರ್ತಿದ್ದಾರೆ. ಚೆನ್ನಾಗಿದ್ದೀರಾ ಅಕ್ಕ? ಚೆನ್ನಾಗಿದೀವಮ್ಮ ಹಾರಿಕಾ. ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀವಿ ಹಾರಿಕಾ. ನೋಡ್ದ್ಯಾ ಅದ್ಕೆ, ಬಸ್ರಿ ಆಗಿದ್ರು ಕೂಡ ಹಾರಿಕಾ ಎಷ್ಟೊಂದು ಕೆಲಸ ಮಾಡ್ತಿದ್ದಾಳೆ ಅಂತ. ಆ ಕಡೆ ವಸು ನೋಡಿದ್ರೆ ಏನೂ ಆಗದೆ ಇರೋ ತರ ಇದ್ದಾಳೆ. ಪಾವನಿ ಅಂತೂ ಅಷ್ಟಕ್ಕಷ್ಟೇ. ಸುಮ್ಮನೆ ಅತ್ತಿಗೆರ ಮೇಲೆ ಚಾಡಿ ಹೇಳ್ಬಿಡತ್ತೆ. ಹಾರಿಕಾ ಬೇಕು ಅಂತಲೇ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ. ಯಾವಾಗ ಏನ್ ಮಾಡ್ಬೇಕು ಅಂತ ಪಾವನಿ ಬಸ್ಸು ಗೊತ್ತು ಅತ್ತೆ, ನೀನೇನ್ ಹೇಳೋ ಅವಶ್ಯಕತೆ ಇಲ್ಲ. ಕೇಳಿಸ್ಕೊಂಡ್ಯಾ ಅದ್ಕೆ? ಹಾರಿಕಾ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಇವ್ರು ಹೇಗ್ ಅಂತಿದ್ದಾರೆ ಅಂತ. ಬಸ್ಸು, ಪಾವನಿ, ಬನ್ನಿ ಇಲ್ಲಿ. ಮುತ್ತೈದೆಯವ್ರು ಬಂದಿದ್ದಾರೆ. ಕಾಲಿಗೆ ಅರ್ಶಿನ ಹಚ್ಚಿ ಬೊಟ್ಟಿಡಿ. ಆ ಕೆಲಸನ ಹಾರಿಕಾಗೆ ಹೇಳಮ್ಮ. ಅವಳು ಬಸ್ರಿ ಕಣೋ, ಕೆಳಗ್ ಬಗ್ಗಿ ಕಾಲಿಗೆ ಹೇಗೋ ಅರ್ಶಿನ ಹಚ್ತಾಳೆ. ಹೋಗ್ಲಿ, ನೀನೇ ಮಾಡು. ದೇವ್ರು ನನಗ ಭಾಗ್ಯ ಕೊಟ್ಟಿಲ್ಲ ಕಣೋ. ಬೊಟ್ಟಿಲ್ದೇ ಇರೋಳು ನಾನು ಹೇಗೋ ಬೊಟ್ಟಿಡ್ಲಿ. ಅಯ್ಯೋ ಕಳ್ಮುಂಡೆದೆ, ನಾವು ಚಿನ್ನ ಕದ್ರೆ ನೀನು ಬೆಳ್ಳಿ ಸಾಮಾನೆ ಕದೀತಿದ್ಯಾ. ಅಷ್ಟೇ ಬಿಡು, ನಿನ್ನ ಮುಖಕ್ಕೆ ಚಿನ್ನ ಎಲ್ಲಿ ಸಿಗುತ್ತೆ.
ಈಗ ಹೊರಗಿನವ್ರ ಕಾಲ್ ಹಿಡ್ಕೊಂಡಿರೋ ವಸ್ಸು ಅಕ್ಕ, ಆಮೇಲೆ ಇವ್ರು ಎಲ್ರ ಮುಂದೆ ಅತ್ತೆ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ತಾಳೆ. ಯಪ್ಪಾ, ಈ ಮನೆ ಬಿಟ್ಟು ಹೋಗೋದ್ರೊಳಗೆ ಚಿನ್ನದ ಒಡವೆ ಬೆಳ್ಳಿ ಸಾಮಾನಿಂದ ಈ ಬ್ಯಾಗ್ ಪೂರ್ತಿ ತುಂಬಿಡ್ಬೇಕು. ಲೇ ದಮಯಂತಿ, ನೀನ್ ಸಾಮಾನ್ಯದೊಳಲ್ಲ ಕಣೆ, ಬರೀ ಬೆಳ್ಳಿ ಸಾಮಾನು ಅನ್ಕೊಂಡಿದ್ದೆ. ನಾವು ಕದ್ದಿರೋ ಚಿನ್ನದ ಒಡವೆನೂ ಕದ್ದಿದ್ಯಾ? ಎಂಥ ದುರಾಸೆನೆ ನಿನ್ಗೆ, ಮಾಡ್ತೀನಿರು. ಎಲ್ಲಿಗೆ ಹೋಗಿದ್ದೆ ಆಂಟಿ? ಒಂದು ಪವಿತ್ರವಾದ ಕೆಲಸ ಮಾಡಿ ಬರ್ತಿದ್ದೀನಿ ಕಣೆ. ಪವಿತ್ರ ಕಾರ್ಯನ? ಅದು ನೀನು? ವ್ಯಂಗ್ಯ ಆಡ್ಬೇಡ್ವೆ, ಕಣ್ಣು ಹೋಗುತ್ತೆ. ಅಭಿ ಎಲ್ಲಿಗೋದ ಭಾಸ್ಕರ್? ಆಚೆ ಹೋಗಿರ್ಬೇಕಮ್ಮ. ಮನೇಲಿ ಪೂಜೆ ಇಟ್ಕೊಂಡು ಯಾಕೆ ಆಚೆ ಹೋದ? ಅಲ್ಲಿ ನೋಡಿ, ಅಣ್ಣ ಬಂದಮ್ಮ. ಈ ಕಿಟ್ಟು ಅದ್ಯಾವಾಗ ಆಚೆ ಹೋದ? ಅಮ್ಮನ ಹತ್ರ ಹೋಗ್ಕಿಟ್ಟು. ಎಲ್ಲಿಗೆ ಹೋಗಿದ್ದ ಅಭಿ? ಚಿಕ್ಕ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದೆ ಅಮ್ಮ. ಹೊಸೋರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಬರ್ತೀರಾ? ಎಲ್ಲಿಗೋ ಹೋಗಿದ್ದೆ? ಹೊರಗೆ ಆಟ ಆಡ್ತಿದ್ದೆ ಅಮ್ಮ. ನೀನ್ ಯಾವ ತಪ್ಪು ಕೆಲಸನೂ ಮಾಡಿಲ್ಲ ತಾನೆ? ಇಲ್ಲಮ್ಮ. ಏನಾಯ್ತು ರೀ? ಒಡವೆ ಕದ್ದಿರೋದು ಸುಮಂಗಲಿ ಅತ್ತೆ. ಕಿಟ್ಟುಗೆ ಅತ್ತೆನಂತೆ ನೆಕ್ಲೆಸ್ ಕೊಟ್ಟಿದ್ದು. ಅಂದರೆ ಉಳಿದಿರೋ ಒಡವೆ ಕೂಡ ಅತ್ತೆ ಹತ್ರನೇ ಇದೆ. ಹೋಗಿ ನಿಮ್ಮ ಸ್ಟೈಲಲ್ಲಿ ಕೇಳಿ. ಏನಮ್ಮ ವಸು, ನಿನ್ ಗಂಡನ ಜೊತೆ ಮಾತುಕತೆ ಮುಗೀತಾ? ಪೂಜೆ ಗೀಜೆ ಏನಾದ್ರೂ ಶುರು ಮಾಡ್ತೀರಾ? ವಸು ಅಕ್ಕ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದಾಳೆ ಆಂಟಿ. ಪಾಪ ಅದು ಕಳೀತೋ ಇಲ್ವೋ? ಇನ್ನು ಏನ್ ಟೆನ್ಷನ್ ವಸು? ಪೂಜೆ ಮಾಡ್ತೀಯೋ ಇಲ್ವೋ? ಮಾಡ್ತೀನತ್ತೆ, ಪೂಜೆ ನಾನೇ ಮಾಡ್ತೀನಿ. ಹಾಗಾದ್ರೆ ಒಡವೆ ತಗೊಂಡ್ ಬಾರೆ, ಪುರೋಹಿತರು ಬಂದ್ಬಿಡ್ತಾರೆ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಚಿಕ್ಕಮ್ಮ. ಸ್ವಲ್ಪ ಈ ಕಡೆ ಬರ್ತೀರಾ? ಇವಾಗ ಎಲ್ಲಿಗೆ ವಸು? ಹೇಳ್ತೀನಿ, ಬನ್ನಿ ಚಿಕ್ಕಮ್ಮ. ನಡಿ. ಏನೇ ವಸು, ಅಲ್ಲಿ ಪೂಜೆ ನಡೀತಿದ್ರೆ ನನ್ನ ಇಲ್ಲಿಗೆ ಕರೆದೆ? ಒಡವೆಯಲ್ಲಿ ಯಾವ ಒಡವೆ? ಪೂಜೆಗೆ ಇಡಬೇಕಾಗಿರೋ ಒಡವೆ. ಮನೇಲಿ ಎಲ್ರೂ ಒಡವೆ ನಿನ್ಗೆ ತಾನೇ ಕೊಟ್ಟಿದ್ದು, ನನ್ನ ಯಾಕೆ ಕೇಳ್ತಿದ್ಯಾ?
ನನ್ಗೇಕೆ ಹೊಡೆದೆ? ಒಡವೆ ಎಲ್ಲಿ? ನನ್ಗೇನ್ ಗೊತ್ತು? ಒಡವೆ ಎಲ್ಲಿ? ನನಗ್ ಗೊತ್ತಿಲ್ಲ. ಒಡವೆ ಎಲ್ಲಿ? ನೀವ್ ಹೇಳೋ ತನಕ ನಾನು ಹೊಡಿತಾನೆ ಇರ್ತೀನಿ. ಮರ್ಯಾದೆಯಿಂದ ಹೇಳಿ. ನಿಜವಾಗ್ಲೂ ನನ್ಗೆ ಆ ಒಡವೆ ಬಗ್ಗೆ ಗೊತ್ತಿಲ್ಲ ಕಣೆ. ವಯಸ್ಸಾಗಿದೆ, ಇನ್ನೊಂದೆರಡು ಏಟ್ ಹೊಡೆದ್ರೆ ಸತ್ತೇ ಹೋಗ್ತೀರಾ. ನೀವು ಕಿಟ್ಟುಗೆ ನೆಕ್ಲೆಸ್ ಕೊಟ್ಟಿದ್ದು ನನಗ್ ಗೊತ್ತು. ನಾನ್ಯಾಕೆ ಕಿಟ್ಟುಗ್ ನೆಕ್ಲೆಸ್ ಕೊಡ್ಲಿ? ಕಿಟ್ಟು ಬಾಯ್ಲಿ. ನಿಂಗೆ ಸುಮ್ಮಜ್ಜಿ ನೆಕ್ಲೆಸ್ ಕೊಟ್ರು ಅಂತ ಹೇಳ್ದೆ ಅಲ್ವಾ? ಹೌದು ಅತ್ತೆ, ಬ್ಯಾಗಿಂದ ತೆಗೆದುಕೊಟ್ರು. ಯಾವ ಬ್ಯಾಗಿಂದ ತೆಗೆದುಕೊಟ್ಟೋ? ಈ ಬ್ಯಾಗೆ ಅತ್ತೆ, ಇದ್ರಲ್ಲೇ ಒಡವೆ ಇದೆ ನೋಡಿ. ಏನ್ ಚಿಕ್ಕಮ್ಮ ಇದು? ನೀವ್ ಕದ್ದಿರೋ ಒಡವೆ ಅಲ್ವಾ? ಆ ಒಡವೆ ನನ್ನ ಬ್ಯಾಗಲ್ಲಿ ಹೇಗ್ ಬಂತೋ ನನಗೆ ಗೊತ್ತಿಲ್ಲ ಕಣೆ. ಇನ್ನು ಎಷ್ಟು ಸುಳ್ಳು ಹೇಳ್ತೀರ ಚಿಕ್ಕಮ್ಮ? ನೀವ್ ಇಂಥ ಕೆಲಸ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ನೀವು ಮಾಡಿರೋ ತಪ್ಪಿಗೆ ನಿಮ್ ಹೊಡೆಯೋದಲ್ಲ, ಸಾಯಿಸಿದ್ರು ತಪ್ಪಿಲ್ಲ. ಅತ್ತೆ ಮುಂದೆ ವಸುನ ಕಳ್ಳಿ ಮಾಡ್ಬೇಕು ಅಂತ ನೋಡಿದ್ರಾ? ಪೂಜೆ ನಿಲ್ಲಿಸ್ಬೇಕು ಅಂತಿದ್ರಾ? ಅಕ್ಕ ಪಕ್ಕ ಮನೆಯವ್ರ ಮುಂದೆ ಮರ್ಯಾದೆ ತೆಗಿಬೇಕು ಅನ್ಕೊಂಡ್ರಾ? ನಿಮ್ಮಂತೋರ್ನ ಮನೇಲಿ ಇಟ್ಕೊಳ್ಳೋದೇ ತಪ್ಪು. ಮನೇಲೇ ಇದ್ದು ಮನೆ ಒಡವೆನೆ ಕಳ್ತನ ಮಾಡ್ತೀರಾ? ನಾನೊಬ್ಳೆ ಕದ್ದಿಲ್ಲ ಕಣೆ. ಈ ಕಳ್ತನದಲ್ಲಿ ಆ ದಮಯಂತಿ ಹಾರಿಕಂದು ಪಾಲಿದೆ. ನಾವು ಮೂವರು ಸೇರಿನೇ ಒಡವೆ ಕದ್ದಿದ್ದು. ಕೇಳಿಲಿ, ಏನ್ ಮಾತಾಡ್ತಿದ್ಯಾ ಅತ್ತೆ? ನೀನ್ ಕಳ್ತನ ಮಾಡ್ಬಿಟ್ಟು ನನ್ ಮೇಲೆ ಆರೋಪ ಹೊರಿಸ್ತಿದ್ಯಾ? ನೀನು ಚಿನ್ನದ ಒಡವೆ ಬೆಳ್ಳಿ ಸಾಮಾನ್ ಕದಿಲಿಲ್ವಾ? ಕೇಳಿಲಿ, ಸಾಕ್ಷಿ ಇಲ್ದೆ ನಾನೇನು ಅನ್ಬೇಡ ಅತ್ತೆ. ನಾನು ಹಳ್ಳಿಯವಳಿರ್ಬೋದು, ಆದ್ರೆ ಕಳ್ಳಿ ಅಲ್ಲ. ಬೇಕಾದ್ರೆ ನನ್ ಚೀಲ ನೋಡ್ಕೋ. ಕಿಟ್ಟು, ನಮ್ ಚೀಲ ತಗೊಂಡ್ ಬರೋ ಹೋಗೋ. ಸರಿ ಅಮ್ಮ. ನೋಡಿ ವಸೋತ್ಗೆ, ನೋಡಿ ಪಾವನಿಯತ್ಗೆ. ಈ ಚಿನ್ನ ಬೆಳ್ಳಿ ಏನಾದ್ರೂ ನನ್ನ ಚೀಲದಲ್ಲಿ ಇದೆಯಾ ಅಂತ ನೀವೇ ನೋಡ್ಕೊಳ್ಳಿ. ಅಯ್ಯೋ ಹಾಳದೊಳೆ, ಹಿಂಗಾಗುತ್ತೆ ಅಂತ ಗೊತ್ತಿಲ್ದೆ ನೀನ್ ಕದ್ದಿದ್ದನ್ನು ನಾನು ಎತ್ತಿಟ್ಬಿಟ್ನಲ್ಲೇ. ನೆಕ್ಲೆಸ್ ಕೊಟ್ಟು ನನ್ ಮಗನ್ ಹಾಳು ಮಾಡಿದಲ್ದೆ ನನ್ನನ್ನು ಕಳ್ಳಿ ಮಾಡ್ತಿದ್ದಾಳೆ ಈ ಅತ್ತೆ. ಈ ನೆಕ್ಲೆಸ್ ಬೇಡ ಅಂತ ಹೇಳ್ದೆ ಅಮ್ಮ, ಆದ್ರೆ ಈ ಅಜ್ಜಿನೇ ತಗೊಳ್ಳೋ ತಗೊಳ್ಳೋ ಅಂತ ಬಲವಂತವಾಗಿ ಕೊಟ್ರು. ಏಯ್, ನಿನ್ನಿಂದನೇ ಕಣೋ ನಮ್ ಗುಟ್ಟೆಲ್ಲ ರಟ್ಟಾಗಿದ್ದು. ನೆಕ್ಲೆಸ್ ಎತ್ಕೊಂಡು ಹೋದನು ಸುಮ್ನೆ ಇಟ್ಕೊಳ್ಳೋದ್ ಬಿಟ್ಟು ದೊಡ್ಡ ರಾಧ ಅಂತ ಮಾಡ್ಬಿಟ್ಟಿಯಲ್ಲೋ. ನಿಂತ್ಕೋ ಹಾರಿಕಾ. ಬಾಕಿ ಒಡವೆಗಳಲ್ಲಿ? ನನಗ್ ಗೊತ್ತಿಲ್ಲ. ಆಂಟಿ ಬೇಕಂತಾನೆ ನನ್ ಮೇಲೆ ಹೇಳ್ತಿದ್ದಾರೆ. ನಾನ್ ಬೇಕು ಅಂತ ಹೇಳಲಿಲ್ಲ. ಹಾರಿಕಾ ರೂಮಲ್ಲೇ ಇದೆ. ಲೇಕಿಟ್ಟು ಹೋಗಿ ತಗೊಂಡ್ ಬರೋ.